ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು BMTC ಸ್ಟೂಡೆಂಟ್ ಬಸ್ ಪಾಸ್ಗೆ ಆನ್ಲೈನ್ ಅಪ್ಲೈ ಮಾಡುವ ಸಂಪೂರ್ಣ ಪ್ರಕ್ರಿಯೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸ್ಕೂಲ್ ಆಗಿರ್ಬೋದು, ಕಾಲೇಜು, PUC, ಡಿಪ್ಲೊಮೊ, ಡಿಗ್ರಿ, ITI ಏನೇ ಓದ್ತಿದ್ರು ಕೂಡ, ಯಾವುದೇ ಕೋರ್ಸ್ ಓದ್ತಾ ಇದ್ರು ಕೂಡ ಸೇಮ್ ಇದೇ ರೀತಿ ಪ್ರೋಸೆಸ್ನ ಇರುತ್ತೆ. BMTC ಬಸ್ ಪಾಸ್ಗೆ ಅಪ್ಲೈ ಮಾಡೋದಕ್ಕೆ ಸೇಮ್ ಪ್ರೋಸೆಸ್ ಆಗಿರುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅಪ್ಲೈನ ಮಾಡ್ಬೋದಾಗತ್ತೆ. ಒಂದು 5 ನಿಮಿಷದೊಳಗಡೆ ನೀವೇ ಅಪ್ಲೈ ಮಾಡಿಕೊಂಡು ನೀವೇ ಯಾವುದೇ ಅಂತ BMTC ಬಸ್ ಸ್ಟಾಪ್ಗೆ ಹೋಗಿ ನೀವು ಕ್ಯೂಯಲ್ಲಿ ನಿಂತ್ಕೊಂಡು ಅಪ್ಲೈನ ಮಾಡಬೇಕು ಅವಶ್ಯಕತೆ ಇರೋದಿಲ್ಲ. ಆನ್ಲೈನ್ ಅಪ್ಲೈ ಮಾಡಿ ಜಸ್ಟ್ ಅಪ್ಲೈ ಮಾಡಿರೋಂಥ ಪೇಪರ್ನ ತೊಗೊಂಡೋಗಿ ಕೊಟ್ಟರೆ ನೀವು ಕೌಂಟ್ರಿಗೆ BMTC ಕೌಂಟರ್ ಎಲ್ಲಿರುತ್ತಲ್ಲ ಅಲ್ಲಿ ಕೊಟ್ಟರೆ ಆರಾಮಾಗಿ ಬಸ್ ಪಾಸ್ನ ಮಾಡಿಕೊಡ್ತಾರೆ. ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದನ್ನು ನೋಡೋಣ. ಈಗ ಫೋನಲ್ಲಾಗಿರ್ಬೋದು, ನಿಮ್ಮ ಲ್ಯಾಪ್ಟಾಪಲ್ಲಾಗಿರ್ಬೋದು, ಈ ಥರ ಗೂಗಲ್ ಓಪನ್ ಮಾಡಿಬಿಟ್ಟು ಸೇವಾ ಸಿಂಧು 1 ಅಂತ ಹಾಕಿ ಸರ್ಚ್ ಕೊಡಿ. ಈ ಥರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ, ಸೇವಾ ಸಿಂಧು ವೆಬ್ಸೈಟ್ ಓಪನ್ ಆಗಿದೆ. ಹೊಸದಾಗಿ ಅಪ್ಲೈ ಮಾಡೋ ಅಂಥದ್ದು ಇಲ್ಲಿ ರಿಜಿಸ್ಟ್ರ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ರಿಜಿಸ್ಟ್ರ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಆಲ್ರೆಡಿ ಹಳೆ ವೀಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೇಮ್ ಪ್ರೊಸೆಸ್ ಆಗಿರುತ್ತೆ, ನೋಡ್ಬೋದು. ನ್ಯೂ ರಿಜಿಸ್ಟರ್ ಅಂತ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಆಧಾರ್ ಕಾರ್ಡ್ ಅಪ್ಡೇಟ್ KYC ಮಾಡ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ KYC ಪ್ರೊಸೆಸ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇವಾಗ ನಾನು ಜಸ್ಟ್ ಲಾಗಿನ್ ಆವಾಗ ಕ್ರಿಯೇಟ್ ಆಗಿರೋದ್ರಿಂದ ಜಸ್ಟ್ ನಿಮಗೆ ಲಾಗಿನ್ ಆಗೋದನ್ನ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊತಾ ಇದ್ದೀನಿ. ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರ್ತಲ್ಲ ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿಕೊಂಡು ಪಾಸ್ವರ್ಡ್ ಗೊತ್ತಿದೆ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಗೊತ್ತಿಲ್ಲ ಅಂದಾಗ ಇಲ್ಲಿ ಗೆಟ್ OTP ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಮರ್ತು ಹೋಗಿದ್ದು ಪರವಾಗಿಲ್ಲ. ಗೆಟ್ OTP ಅಂತ ಕೊಟ್ಟರೆ ಒಂದು OTP ಹೋಗುತ್ತೆ. ಆ ಮೊಬೈಲ್ ನಂಬರ್ಗೆ ನೋಡ್ಬೋದು OTP ಹೋಗಿದೆ ಅಂತ ಅಂದ್ಬಿಟ್ಟು OTP ಓಕೆ ಅಂತ ಕೊಟ್ಟಿದ ತಕ್ಷಣ ಒಂದು ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. OTPನ ಎಂಟರ್ನ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚರ್ ಕೊಡಿ. ಯಾವ ರೀತಿ ಕಾಣ್ತಾ ಇದ್ದಿಲ್ಲ ಕ್ಯಾಪ್ಚರ್ ಕೊಡು ಹಾಕ್ಕೋಬೇಕಾಗತ್ತೆ. ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರಿಯೇಟ್ ಮಾಡೋದನ್ನ ವೀಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಯಾವ ರೀತಿ ಕ್ರಿಯೇಟ್ ಮಾಡೋದು ಹೇಗೆ, ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ಈಗ ನೋಡ್ಬೋದು. ಇವಾಗ ಲಾಗಿನ್ ಕೊಟ್ಟಿದ್ದೀನಿ. ಲಾಗಿನ್ ಆಗಿದ ತಕ್ಷಣ ಇಲ್ಲಿ ನಿಮ್ಮ ಡೀಟೇಲ್ ತೋರಿಸುತ್ತೆ. ಇಲ್ಲಿ ನಿಮ್ಮ ಹೆಸರು ಕೂಡ ತೋರಿಸ್ತಾ ಇರುತ್ತೆ. ಇವಾಗ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದ್ದಿಲ್ಲ, ಇಲ್ಲಿ ಮೆನು ಕೆಳಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ನ ಮಾಡಿದಾಗ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ನೋಡ್ತಾ ಇಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಎಲ್ಲ ಸರ್ವಿಸು ಕೂಡ ಇಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ಓಪನ್ ಆಗುತ್ತೆ. ನೋಡ್ಬೋದು, ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಈ ಕಡೆ ತುಂಬಾ ಸರ್ವಿಸ್ಗಳಿದೆ. ಸೇವಾ ಸಿಂಧುಯಲ್ಲೂ ತುಂಬಾ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೇವಾ ಸಿಂಧುಯಲ್ಲಿ ಏನೆಲ್ಲ ಅಪ್ಲೈ ಮಾಡ್ಬೋದು ಕಾಮನ್ ಆಗಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ತುಂಬ ಸರ್ವಿಸ್ಗಳಿದೆ. ಸರ್ಚ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಸರ್ಚಲ್ಲಿ ನೋಡ್ತಾ ಇದ್ದಲ್ಲ ಮೇಲ್ಗಡೆ ಸರ್ಚ್ ಅನ್ನೋ ಆಪ್ಷನ್ ಇದಿಲ್ಲ, ಇಲ್ಲಿ ನೀವು ಏನು ಅಪ್ಲೈ ಮಾಡಬೇಕು ಅನ್ನೋದನ್ನ ಅದು ಹಾಕೋಬೇಕಾಗುತ್ತೆ. ನಾನಿಲ್ಲಿ BMTC ಅಂತ ಹಾಕೊತಾ ಇದ್ದೀನಿ. ನೋಡ್ಬೋದು, BMTC ಅಂತ ಹಾಕಿದ ತಕ್ಷಣ BMTCಗೆ ರಿಲೇಟೆಡ್ ಆಗಿರೋಂಥ ಸರ್ವಿಸ್ ಎಲ್ಲ ಇಲ್ಲಿ ಓಪನ್ ಆಗಿದೆ. ಇದರಲ್ಲಿ ಲಾಸ್ಟ್ ಒಂದು 5th ಒಂದು ನೋಡ್ತಾ ಇದ್ದಲ್ಲ, ಇಲ್ಲಿ ಈ ವರ್ಷದ ಅಪ್ಲಿಕೇಶನ್ ಓಪನ್ ಆಗಿದೆ. 2026-27ನೇ ಸಾಲು ಅಂತ ಅಂದ್ಬಿಟ್ಟು ಅಲ್ಲಿ ತೋರಿಸ್ತಾ ನೋಡ್ಬೋದು. ಈ ವರ್ಷದ ಅಪ್ಲಿಕೇಶನ್ ಓಪನ್ ಆಗಿದೆ ಅಂದ್ಬಿಟ್ಟು ಅದೇ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಲ್ಲ ಇಲ್ಲಿ ಈ ಥರ ಓಪನ್ ಆಗಿದೆ. ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಅಂತ ಇದ್ದಿಲ್ಲ, ಡೌನ್ಲೋಡ್ ಅಂತ ಇದ್ದಿಲ್ಲ. ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಗೆ ಈ ಥರ PDF ಫೈಲ್ ಒಂದು ಓಪನ್ ಆಗುತ್ತೆ. ಆ PDF ಫೈಲ್ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿಕೊಂಡೆ ನೋಡ್ತಾ ಇದ್ದಲ್ಲ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮು ಇದೇ ಆಗಿರುತ್ತೆ. ಈ ಫಾರಮ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಡೈರೆಕ್ಟಾಗಿ ಆ ಲಿಂಕ್ನ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ನ ಮಾಡ್ಕೋಬೋದು. ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲೂ ಇರುತ್ತೆ. ನೀವು ಯಾವುದಾದ್ರು ಒಂದು ಶೀಟ್ನ ತೊಗೊಂಡು ಕನ್ನಡ ಬೇಕಾದರೆ ಕನ್ನಡ, ಇಂಗ್ಲೀಷ್ ಬೇಕು ಇಂಗ್ಲೀಷು, ಈ ಫಾರ್ಮ್ನ ಫಿಲ್ ಮಾಡ್ಕೊಬರ್ಬೇಕಾಗತ್ತೆ. ಸ್ಕೂಲಿಂದ ಆಗಲಿ ಕಾಲೇಜಿಂದ ಆಗಲಿ ಪ್ರತಿಯೊಬ್ಬರು ಹಾಕಬೇಕು. ಅವಾಗ ಬರೀ ಸ್ಟೂಡೆಂಟ್ ಮಾತ್ರ ಆಗ್ತಿದ್ದು, ಇವಾಗ ಸ್ಟೂಡೆಂಟ್ ಅಂದರೆ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಮಾತ್ರ ಯೂಸ್ ಮಾಡ್ತಿದ್ರು. ಇವಾಗ ಪ್ರತಿಯೊಬ್ಬರು ಕೂಡ ಅದನ್ನು ಅಪ್ಲಿಕೇಶನ್ನ ಫಾರ್ಮ್ನ ಫಿಲ್ ಮಾಡಿ ಅಟ್ಯಾಚ್ ಮಾಡಲೇಬೇಕು. ಸೀಲು ಸೈನು ಆಗಲೇಬೇಕಾಗುತ್ತೆ. ಇವಾಗ ನೋಡೋದಲ್ಲ, ಇವಾಗ ವಾಪಸ್ ಇವಾಗ ಲಾಗಿನ್ ಆಗೋಣ. ಇವಾಗ ಪ್ರೊಸೀಡ್ ಅಂತ ಇದ್ದಿಲ್ಲ, ವಾಪಸ್ ಬಂದು ಇಲ್ಲಿ ಸೇಮ್ ಕೆಳಗಡೆ ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಅಂದ್ಬಿಟ್ಟು ಕೆಳಗಡೆ ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ 26-27 ಅಂತ ತೋರಿಸ್ತಾ ಇದೆ. ಈಗ ಕೆಳಗಡೆ ಬಂದರೆ ಫಸ್ಟಾಗಿ ಇನ್ಸ್ಟ್ರಕ್ಷನ್ಸ್ನ ನೋಡ್ಬೋದಾಗುತ್ತೆ. ಇನ್ಸ್ಟ್ರಕ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ತೋರಿಸುತ್ತೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕಾಗುತ್ತೆ, ಪ್ರತಿಯೊಂದು ಕೂಡ ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಡಲಾಗಿದೆ. ನೀವು ಬೇಕಾದ್ರೆ ಡೀಟೇಲ್ ಎಲ್ಲ ಚೆಕ್ ಮಾಡ್ಕೊಂಡು ನೀವು ಅಪ್ಲೈನ ಮಾಡ್ಕೋಬಹುದು. ಇಷ್ಟು ನೋಡ್ಕೊಂಡು ಆದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಕೆಳಗಡೆ ನೆಕ್ಸ್ಟು ಸಿಟಿಸನ್ಶಿಪ್ ಕೇಳ್ತಾ ಇದೆ, ಪೌರತ್ವನ ಕೇಳ್ತಾ ಇದೆ. ಪೌರತ್ವ ಎಲ್ಲ ಪ್ಲೀಸ್ ಸೆಲೆಕ್ಟ್ ಅಂತ ಇದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಂಡಿಯನ್ ಇಲ್ಲ ಫಾರಿನ್ ಅಂತ ಕೇಳ್ತದೆ. ಇಂಡಿಯನ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತ ಕೇಳ್ತಾ ಇದೆಯಲ್ಲ, ಆಧಾರ್ OTP ಅಥೆಂಟಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಈ KYC ಪೇಜ್ ಓಪನ್ ಆಗುತ್ತೆ. ಈ KYC ಪೇಜಲ್ಲಿ ಇಲ್ಲಿ ಏನಕ್ಕೆ ಪರ್ಪಸ್
ತೋರಿಸ್ತಾ ಇದೆ ಏನಕ್ಕೋಸ್ಕರ ನೀವು ಅಪ್ಲೈ ಮಾಡ್ತಾ ಇದೆ ಅಂತ BMTC ಬಸ್ ಪಾಸು ಅಂತ ತೋರಿಸ್ತಾ ಇದೆ. ಇವಾಗ ಇಲ್ಲಿಗೆ ಸ್ಟೂಡೆಂಟ್ದ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಸ್ಟೂಡೆಂಟ್ ಯಾರ್ದು ಅಪ್ಲೈ ಮಾಡ್ತಾ ಇಲ್ಲ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ನನ್ನ ಆಧಾರ್ ಮಾಹಿತಿಯನ್ನು ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಆಮೇಲೆ OTP ಮೇಲೆ ಕ್ಲಿಕ್ನ ಮಾಡಿದ್ರೆ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. OTP ಓಕೆ ಅಂತ ಕೊಟ್ಟಿದ ತಕ್ಷಣ ಏನೋ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಮೊಬೈಲ್ ನಂಬರ್ಗೆ OTP ಬಂದಿತ್ತಲ್ಲ ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಇವಾಗ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಡೀಟೇಲ್ಸ್ ಎಲ್ಲ ಪೀಚಾಗಿ ಬರುತ್ತೆ, ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಈಗ ವೆಯ್ಟ್ ಮಾಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ನೆಕ್ಸ್ಟ್ ಈ ಥರ ಓಪನ್ ಆಗಿದೆ. ಇವೆಲ್ಲಿ ಕ್ಲಿಕ್ ಟು ಅಪ್ಡೇಟ್ ಅಂತ ಗೆಟ್ ಡೇಟಾ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಗೆಟ್ ಡೇಟಾ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ವೆಯ್ಟ್ ಅಂತ ತೋರಿಸುತ್ತೆ. ಓಕೆ ಅಂತ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿರೋಂಥ ಡೀಟೇಲ್ಸ್ ಎಲ್ಲ ಪೀಚಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ನಿಮ್ಮ ಹೆಸರಾಗಿರ್ಬೋದು, ಆಧಾರ್ ಕಾರ್ಡಲ್ಲಿರೋಂಥ ಫೋಟೋ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಡ್ರೆಸ್ಸು, ಏಜು, ಡೀಟೇಲ್ಸ್ ಎಲ್ಲ ಪೀಚಾಗಿ ಬಂದಿರುತ್ತೆ. ಅಡ್ರೆಸ್ ಎಲ್ಲ ವೆರಿಫೈನ ಮಾಡ್ಕೊಳ್ಳಿ, ಫೋಟೋ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ತಂದೆ ಹೆಸರನ್ನ ಕೇಳ್ತಾರೆ. ನಿಮ್ಮ ತಂದೆ ಹೆಸರನ್ನ ಎಲ್ಲ ಟೈಪ್ನ ಮಾಡ್ಕೋಬೇಕಾಗತ್ತೆ. ತಂದೆ ಹೆಸರು ಮತ್ತು ತಾಯಿ ಹೆಸರನ್ನ ಟೈಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಕೇಳ್ತಾರೆ, ಪೇರೆಂಟ್ಸ್ ಮೊಬೈಲ್ ನಂಬರು. ನಿಮ್ಮ ಲಾಗಿನ್ ಆಗಿರೋಲ್ಲ ಮೊಬೈಲ್ ನಂಬರ್ ಅದೇ ನಂಬರ್ನೇ ಕೊಡ್ಬೋದು, ಇಲ್ಲಾಂದರೆ ಬೇರೆ ನಂಬರ್ ಇದ್ದರೆ ಇನ್ನೊಂದು ಎಕ್ಸ್ಟ್ರಾ ನಂಬರ್ ಬೇಕಾದರೆ ಇಲ್ಲಿ ಕೊಡ್ಬೋದಾಗಿರುತ್ತೆ. ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಒಂದು OTP ಬಾಕ್ಸ್, ವೆರಿಫಿಕೇಷನ್ OTP ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಅಂದರೆ ಆ ಮೊಬೈಲ್ ನಂಬರ್ಗೆ OTP ಇವಾಗ ಏನು ಎಂಟರ್ ಮಾಡಿರ್ತಾರೆ ಆ ನಂಬರ್ಗೆ ಒಂದು OTP ಹೋಗುತ್ತೆ. ನೋಡ್ತಾ ಇರ್ಬೋದು ಎಂಟರ್ OTP ಅನ್ನೋ ಆಪ್ಷನ್ ಓಪನ್ ಆಗಿದೆ. ಇಲ್ಲಿ OTP ಹೋಗಿಲ್ಲ ಅಂದರೆ ರೀಸೆಂಟ್ ಕೊಟ್ಟು ಬೇಕಾದ್ರೆ OTPನ ಇನ್ನೊಂದ್ಸಲಿ ಕಳಿಸ್ಬೋದಾಗುತ್ತೆ. ಬಂದಂಥ OTPನ ಈ ಬಾಕ್ಸಲ್ಲಿ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ವೆರಿಫೈ OTP ಅಂತ ವ್ಯಾಲಿಡೇಟ್ ಅಂತ ಇದಿಲ್ಲ, ವ್ಯಾಲಿಡೇಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು OTP ಹಾಕ್ಕೊಂಡು ವ್ಯಾಲಿಡೇಟ್ ಅಂತ ಕೊಟ್ಟಿನಿ, ವೆರಿಫೈ ಆಗಿದೆ ಸಕ್ಸಸ್ಫುಲ್ಲಾಗಿ. ಓಕೆ ಅಂತ ಕೊಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇದೆ, ರೇಷನ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೋದು. ಇಲ್ಲ ಅಂದಾಗ ಬಿಡ್ಬೋದು ಹಾಗೆ ಖಾಲಿ. ಅದಾದಮೇಲೆ ಇಲ್ಲಿ ನಿಮ್ಮ ಯಾವ ಕ್ಯಾಟಗರಿ ಅಂತ ಕೇಳ್ತಾರೆ. ಜನರಲ್ ಅಂತ ನಾನು ಸೆಲೆಕ್ಟ್ನ ಮಾಡ್ಕೊಂಡು ನೀವೇನು SC/ST ಕ್ಯಾಸ್ಟ್ ಆಗಿದ್ದರೆ ನಿಮ್ಮ RD ಸರ್ಟಿಫಿಕೇಟ್ ನಂಬರ್ನ ಕೊಡಲೇಬೇಕಾಗತ್ತೆ. ಆವಾಗ ನಿಮಗೆ ಡಿಸ್ಕೌಂಟ್ ಆಗುತ್ತೆ. SC/ST ಕ್ಯಾಸ್ಟ್ ಅವ್ರಿಗೆ ಡಿಸ್ಕೌಂಟ್ ಇರುತ್ತೆ. ಸರ್ಟಿಫಿಕೇಟ್ ನಂಬರ್ನ RD ನಂಬರ್ನ ಮೆನ್ಷನ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಬಾಕ್ಸ್ ಓಪನ್ ಆಗುತ್ತೆ, ಆವಾಗ ಅಲ್ಲಿ ಹಾಕಲೇಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಅಡ್ರೆಸ್ನ ಕೇಳ್ತದೆ. ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಸೇಮ್ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ನಿಮ್ಮದು ಸೇಮ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದಾಗ ಇಲ್ಲ ಅಂತ ಕೊಡಬೇಕಾಗತ್ತೆ. ಇಲ್ಲ ಅಂತ ಕೊಟ್ಟು ಇಲ್ಲಿ ಟೈಪ್ನ ಮಾಡಬೇಕಾಗತ್ತೆ. ನೀವು ಸೇಮ್ ಎಸ್ ಅಂತ ಕೊಟ್ಟಾಗ ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ಸ್ ಪೀಚ್ ಆಗುತ್ತೆ. ನಂದು ಸೇಮ್ ಅಲ್ಲ ಅಂತ ಆಗಿರೋದ್ರಿಂದ ಇಲ್ಲಿ ಅಡ್ರೆಸ್ನ ಫಿಲ್ ಮಾಡ್ಕೊತಾ ನೋಡ್ತಾ ಇರ್ಬೋದು. ನೀವು ಯಾವ ಏರಿಯಾದಲ್ಲಿದ್ದೀರಾ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಪೂರ್ತಿಯಾಗಿ ಅಡ್ರೆಸ್ನ ಹಾಕ್ಕೋಬೇಕಾಗತ್ತೆ. ಇವಾಗಿರೋ ಪ್ರೆಸೆಂಟ್ ಇರೋ ಅಡ್ರೆಸ್ನೇ ಹಾಕ್ಕೊಳ್ಳಿ, ಏನು ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸೇ ಹಾಕಬೇಕು ಅಂತೇನಿಲ್ಲ. ನೀವು ಎಲ್ಲಿದ್ದೀರೋ, ಎಲ್ಲಿಂದ ಸ್ಕೂಲ್ಗೆ ಹೋಗ್ತದೆ, ಎಲ್ಲಿ ಪ್ರೆಸೆಂಟ್ ಇದ್ದೋ ಆ ಅಡ್ರೆಸ್ನ ಇಲ್ಲಿ ಫಿಲ್ನ ಮಾಡ್ಕೊಳ್ಳಿ. ಯಾವ ಡಿಸ್ಟಿಕ್ ಬರುತ್ತೆ, ಯಾವ ಏರಿಯಾ ಬರುತ್ತೆ, ಯಾವ ಪೋಸ್ಟ್ ಬರುತ್ತೆ, ಪ್ರತಿಯೊಂದು ಹಾಕ್ಕೊಳ್ಳಿ. ಪಿನ್ ಕೋಡ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಹಾಕ್ಕೊಂಡಾದ್ಮೇಲೆ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅಡ್ರೆಸ್ನ ಎಲ್ಲ ಕರೆಕ್ಟಾಗಿಲ್ಲ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಯಾವ ಕೋರ್ಸ್ಗೆ ಕ್ಯಾಟಗರಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ನೋಡ್ತಾ ಇಲ್ಲ ಅಡ್ರೆಸ್ ಎಲ್ಲ ಫಿಲ್ ಆಗೋಯ್ತು. ನೆಕ್ಸ್ಟ್ ಬಂದು ಇಲ್ಲಿ ಸ್ಟೂಡೆಂಟ್ ಕ್ಯಾಟಗರಿ ಇವಾಗ ಕೇಳ್ತಾ ಇದೆ. ಇಲ್ಲಿ ನೋಡ್ತಾ ಇದೆ ಪ್ರೈಮರಿ ನಾನು ತೋರಿಸ್ತಾ ಇದೆ. ಪ್ರೈಮರಿ ತೋರಿಸ್ತಾ ಇದೆ, ಅದಕ್ಕೆ ಕೆಳಗಡೆ ಹೈಸ್ಕೂಲು, CBSE ಯಾವುದು ಅಂತ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೀವು ಮೇಯ್ನಾಗಿ ನೀವು ಯಾವ ಕ್ಲಾಸ್ ಓದ್ತಾ ಇದೆ ಅನ್ನೋದನ್ನ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. PUC ಸ್ಟೂಡೆಂಟ್ ಕೂಡ ಬಿಡಲಾಗಿದೆ, ಬೇಕಾದರೆ ಅವರು ಕೂಡ ಸೇಮ್ ಪ್ರೊಸೆಸ್ನ ಮಾಡ್ಕೋಬೋದು. ಇವಾಗ ಹೈಸ್ಕೂಲು ಮತ್ತು ಪ್ರೈಮರಿ ಮಾತ್ರ ಇಲ್ಲಿ ಸ್ಯಾಟ್ ನಂಬರ್ನ ಕೇಳುತ್ತೆ. ಸ್ಯಾಟ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. PUC ಅಂತ ಆಗಿದೆ, ನಿಮಗೆ ರಿಜಿಸ್ಟ್ರೇಷನ್ ನಂಬರ್. PUCಗೂ ಕೂಡ ಸ್ಯಾಟ್ ನಂಬರ್ ಇರುತ್ತೆ. PUC ಆಫ್ಟರ್ಸ್ PUC ಏನಾದರೂ ಓದ್ತಿದೆ ಅವ್ರಿಗೆ ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ನೋಡ್ತಾ ಇರ್ಬೋದು ಇವಾಗ ಸ್ಯಾಟ್ ನಂಬರ್ ಹಾಕಿದ ತಕ್ಷಣ ಎಂಟರ್ ಕೊಟ್ಟಿದ ತಕ್ಷಣ ಡೀಟೇಲ್ಸ್ ಎಲ್ಲ ಪೀಚಾಗಿ ಬರುತ್ತೆ. ಸ್ಟೂಡೆಂಟ್ ಹೆಸರಾಗಿರ್ಬೋದು, ಯಾವ ಕ್ಲಾಸು, ಯಾವ ಸ್ಕೂಲು ಮತ್ತು ಸ್ಕೂಲಿನ ಅಡ್ರೆಸ್ಸು ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಪೀಚಾಗಿ ಬಂದಿದೆ. ಇವಾಗ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ರೂಟ್ನ ಕೇಳ್ತದೆ. ಟ್ರಾವೆಲ್ ರೂಟು ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಫಸ್ಟ್ ಫ್ರಮ್ ಯಾವ ರೂಟಿಗೆ ನೀವು ಆಗ್ತಿದೆ ಅಂದರೆ ಎಲ್ಲಿ ನಿಮ್ಮ ಮನೆ ಫಸ್ಟಾಗಿ ಅಲ್ಲಿ ಟೈಪ್ ಮಾಡ್ಕೊಂಡ್ರಲ್ಲ ನಿಮ್ಮ ಮನೆ ಅಡ್ರೆಸ್ನ ಇವಾಗ ಪ್ರೆಸೆಂಟ್ ಇರೋದು, ಎಲ್ಲಿಂದ ಆಗ್ತಿದೆ ಬಸ್ ಸ್ಟಾಪು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಲಿಸ್ಟು ಯಾವ ಡಿಸ್ಟಿಕ್ ಹಾಕಿರ್ತಾ ಆ ಡಿಸ್ಟಿಕ್ ಏರಿಯಾ ಡಿಸ್ಟಿಕ್ ತೋರಿಸ್ಬಿಡ್ತೀನಿ, ಯಾವ ಡಿಸ್ಟಿಕ್ ಅಂತ ಹಾಕ್ಕೊಳ್ಳಿ. ಅದಾದಮೇಲೆ ಯಾವ ಏರಿಯಾ ಅಂತ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಎಲ್ಲಿಂದ ಎಲ್ಲಿಗೆ ಸ್ಕೂಲ್ ಲಾಸ್ಟ್ ಸ್ಕೂಲ್ ಎಲ್ಲಿಗೆ ಬರುತ್ತೆ ಅನ್ನೋದನ್ನ ನಿಮಗೆ ಇದ್ದಲ್ಲೇ ತೋರಿಸಿರುತ್ತಲ್ಲ, ಪೀಚಾಗಿ ಬಂದಿರುತ್ತಲ್ಲ ಅದಲ್ಲೇ ಗೊತ್ತಾಗುತ್ತೆ ಯಾವ ಬಸ್ ಸ್ಟಾಪಿಗೆ ನಿಮಗೆ ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನಿಮ್ಗೆ ಏನಾದರೂ ಮಧ್ಯದಲ್ಲಿ ಏನಾದರೂ ನೀವು ಬಸ್ ಚೇಂಜ್ ಮಾಡಬೇಕಾಗುತ್ತೆ
ಅಂತ ಇದೆ. ವಯಾ ರೂಟಲ್ಲಿ ನಿಮಗೆ ಡೈರೆಕ್ಟ್ ಬಸ್ ಇಲ್ಲ ಅಂದಾಗ, ಇಲ್ಲ ಡೈರೆಕ್ಟ್ ಬಸ್ಗಳು ಇದ್ದು ಕೂಡ ಒಂದೊಂದ್ಸಲಿ ಬರೋದಿಲ್ಲ ಅಂದಾಗ ನೀವು ಬೇಕಾದರೆ ಒಂದು ವಯಾ ಅಂತ ಅಂದ್ಬಿಟ್ಟು ಇಲ್ಲಿ ವಯಾ 1 or 2 ಅಂತ ಇಲ್ಲಿ ಕೊಡಲಾಗಿದೆ. ನೀವು ಬೇಕಾದರೆ ಹಾಕ್ಕೋಬೋದು. ಸೇಮ್ ರೂಟಲ್ಲೇ ಬರಬೇಕಾಗುತ್ತೆ. ಅದು ಆ ವಯಾದಲ್ಲಿ ನೀವು ಹಾಕ್ಕೋಬೋದಾಗುತ್ತೆ. ಹಾಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆನೆ ನಿಮಗೆ ಅಮೌಂಟ್ ಕೂಡ ಶೋ ಆಗುತ್ತೆ. ಎಷ್ಟು ಅಮೌಂಟ್ ನೀವು ಬಸ್ ಪಾಸ್ಗೆ ಪೇನ ಮಾಡಬೇಕಾಗತ್ತೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ಆನ್ಲೈನಲ್ಲಿ ಪೇ ಮಾಡೋದಿಲ್ಲ, ನೀವು ಕೌಂಟರ್ಗೆ ಹೋಗಿ ಪೇ ಮಾಡಬೇಕಾಗತ್ತೆ. ಎಷ್ಟು ಅಮೌಂಟು ನೋಡ್ಬೋದು. ನೀವು ಕ್ಲಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ರೂಟ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ಬೋದು. ಮತ್ತು ಎಷ್ಟು ಡೇಟಿಂದ ಯಾವ ಡೇಟವರೆಗೂ ಇರುತ್ತೆ ಅನ್ನೋ ಆಪ್ಷನ್ನು ಕೂಡ ಅಲ್ಲಿ ತೋರಿಸ್ತಾ ಇದೆ. ನೋಡೋದಲ್ಲ, ಇಷ್ಟು ಡೀಟೇಲ್ ವೆರಿಫೈ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಚೆಕ್ ಬಾಕ್ಸ್ ಡಿಕ್ಲರೇಷನಲ್ಲಿ ಆ ಎಗ್ರಿ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಏನು ಕ್ಯಾಪ್ಚರ್ ಕೋಡ್ ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಕೆಳಗಡೆ ಲಾಸ್ಟಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನೋಡ್ತಾ ಇರಲ್ಲ ಅಟ್ಯಾಚ್ ಅನ್ನೋ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಾಗಿ ಮೇಲೆಯಿಂದ ಒಂದ್ಸಲ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಏನೆಲ್ಲ ನೀವು ಫಸ್ಟ್ ಫಾರ್ಮಲ್ಲೇ ಫಿಲ್ ಮಾಡಿದ್ದೀರಲ್ಲ, ನೀವು ಟೈಪ್ ಮಾಡಿರೋದಾಗಿರ್ಬೋದು, ಇಲ್ಲಾಂದರೆ ಅದು ಪೀಚ್ ಆಗಿರೋದಾಗಿರ್ಬೋದು, ಡೀಟೇಲ್ಸ್ ಎಲ್ಲ ವೆರಿಫೈನ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ ಅನ್ನೋ ಒಂದ್ಸಲ ಚೆಕ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡಿಕೊಂಡು ಕೆಳಗಡೆ ಲಾಸ್ಟಾಗಿ ಬಂದು ಇಲ್ಲಿ ಅಟ್ಯಾಚ್ ಅನ್ನಕ್ಷರ್ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆದಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ನೆಲ್ಲ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಏನೆಲ್ಲ ಡಾಕ್ಯುಮೆಂಟ್ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಫಾರ್ಮು, ಸ್ಟೂಡೆಂಟ್ ಬಸ್ ಪಾಸು, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಕೊಂಡು ಸೀಲ್ ಹಾಕ್ಕೊಂಡು ಬಂದಿದ್ದಲ್ಲ ಆ ಫಾರ್ಮ್ನ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ, ಅಪ್ಲೋಡ್ನ ಮಾಡಬೇಕು. ಅದಾದಮೇಲೆ ಇಲ್ಲಿ ಫೀಸ್ ಪೇಮೆಂಟ್ ಸ್ಲಿಪ್ಪು ಮತ್ತು ಫೋಟೋನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಫಸ್ಟಾಗಿ ಇಲ್ಲಿ ಬ್ರೌಸ್ ಅಂತ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ಕೊಳ್ಳಿ, ಅಂದರೆ ಅಪ್ಲೋಡ್ನ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ತಾ ಇದೆಲ್ಲ ಇಲ್ಲಿ PDF ಫೈಲು 1 MB ಒಳಗಡೆ ಇರಬೇಕಾಗತ್ತೆ ಡಾಕ್ಯುಮೆಂಟು, ಅದಕ್ಕಿಂತ ಜಾಸ್ತಿ ಇದೆ ತೊಗೊಳೋದಿಲ್ಲ. ಇವಾಗ ವಾಪಸ್ ನಾನು ಅದನ್ನು ಕಂಪ್ರೆಸ್ ಮಾಡ್ಕೊಂಡು ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ, ತೊಗೊಂಡಿದ್ದೀನಿ. ಅದೇ ರೀತಿ ನಿಮ್ಮ ಫೀಸ್ ರೆಸಿಪ್ಟ್ ನೇಮ್ನ ಅಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫಸ್ಟ್ ಡಾಕ್ಯುಮೆಂಟ್ ನೇಮ್ನ ಸೆಲೆಕ್ಟ್ನ ಆದಮೇಲೆ ಅಪ್ಲೋಡ್ನ ಕೊಡಬೇಕಾಗತ್ತೆ. ಬ್ರೌಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಫೈಲ್ನ ಸೆಲೆಕ್ಟ್ನ ಮಾಡಿಕೊಂಡು ಅಪ್ಲೋಡ್ನ ಕೊಡಿ. ಹಾಗೆ ರೀತಿ ಫೋಟೋ ಕೂಡ ಅಪ್ಲೋಡ್ನ ಮಾಡ್ಕೊಂಡಿನಿ. ಫೋಟೋ ಬಂದು JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ಇಷ್ಟು ಅಪ್ಲೋಡ್ ಆದಮೇಲೆ ಇಲ್ಲಿ ಸೇವ್ ಅನ್ನೆಕ್ಚರ್ ಅಂತಿದ್ದಿಲ್ಲ, ಸೇವ್ ಅನ್ನೆಕ್ಚರ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ಎಲ್ಲ ಡೀಟೇಲ್ಸ್ ಸೇವ್ ಆಗುತ್ತೆ ನೋಡ್ಬೋದು. ಅನ್ನೆಕ್ಚರ್ ಲಿಸ್ಟರ್ ಕೂಡ ಇಲ್ಲಿ ಓಪನ್ ಆಗಿದೆ. ಇದೆಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ಬ್ಲೂ ಕಲರ್ ಮೇಲೆ ಕ್ಲಿಕ್ನ ಮಾಡೋದು ನೀವು ಡೀಟೇಲ್ಸ್ನ ಇನ್ನೊಂದ್ಸಲಿ ಚೆಕ್ ಮಾಡ್ಬೋದಾಗುತ್ತೆ, ಓಪನ್ ಆಗುತ್ತೆ. ಇಲ್ಲಿ ಇನ್ನೊಂದ್ಸಲ ಮೇಲೆ ಎಲ್ಲ ನೋಡ್ಕೊಂಬಂದರೆ ಫಸ್ಟ್ ಪೇಜಿಂದ ಇರುತ್ತೆ, ಎಲ್ಲ ಚೆಕ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಅಕ್ನಾಲೇಜ್ಮೆಂಟ್ ಏನಿರುತ್ತಲ್ಲ ಅಕ್ನಾಲೇಜ್ಮೆಂಟ್ ಕ್ರಿಯೇಟ್ ಆಗಿ ಬರುತ್ತೆ. ಈ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತಲ್ಲ ಇದು 2 days ಆದಮೇಲೆ ನೀವು BMTC ಕೌಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಕೊಟ್ಟರು ಕೂಡ ನಿಮ್ಮ ಸ್ಟೂಡೆಂಟೇ ಹೋಗಬೇಕಾಗತ್ತೆ, ಬೇರೆ ಪೇರೆಂಟ್ಸ್ ಹೋದರೆ ಆಗಲ್ಲ. ಸ್ಟೂಡೆಂಟೇ ಎತ್ಕೊಂಡು ಹೋಗಿ ಕೊಟ್ಟರೆ ಅಪ್ಲೈನ ಮಾಡಿ ಕೊಡ್ತಾರೆ, ಕಾರ್ಡ್ ಕೊಡ್ತಾರೆ. 150 ಕೊಟ್ಟರೆ ಅವ್ರು ಕಾರ್ಡ್ ಕೊಡ್ತಾರೆ. ಇದೇ ರೀತಿ ಅಪ್ಲೈನ ಮಾಡೋದಾಗುತ್ತೆ. ಇಲ್ಲ ಅಂದರೆ ನೀವು ಅಪಾಯಿಂಟ್ಮೆಂಟ್ ಹಾಕ್ಕೊಂಡು ಹೋಗ್ತೀವಿ ಅಂತಂದರೆ ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಾಪಸ್ ನೀವು ಇಲ್ಲಿ ಬಂದು ಟ್ರ್ಯಾಕ್ ಕೂಡ ಮಾಡ್ಬೋದು ಯಾವ ಸ್ಟೇಜಲ್ಲಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಮೇಲೆ ಕ್ಲಿಕ್ನ ಮಾಡಿದೆ. ವ್ಯೂ ಕೆಳಗಡೆ ಟ್ರ್ಯಾಕ್ ಅಪ್ಲಿಕೇಶನ್ ಗೆಟ್ ಡೇಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇರಲ್ಲ ಅಪ್ಲೈ ಮಾಡಿ ಡೇಟ್ ಆಗಿರ್ಬೋದು, ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಮತ್ತು ಕರೆಂಟ್ ಸ್ಟೇಟಸ್ ಬಂದು ಅಂಡರ್ ಪ್ರೋಸೆಸ್ ಅಂತ ತೋರಿಸ್ತಾರೆ. ಇಷ್ಟು ನೋಡ್ಬೋದು. ಈಗ ಯಾವ ರೀತಿ ನೀವು ಇದನ್ನು ಅಪಾಯಿಂಟ್ಮೆಂಟ್ ಹಾಕ್ಕೊಳೋದು ಹೇಗೆ ಅನ್ನೋದನ್ನ 1 day ಆಗುತ್ತೆ. ಅದಕ್ಕೆ ಒಂದು ಮೆಸೇಜ್ ಬಂದ ಮೇಲೆ ನೀವು 1 ದಿನ ಆದಮೇಲೆ ನೀವು ಅಪಾಯಿಂಟ್ಮೆಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, ಅಪಾಯಿಂಟ್ಮೆಂಟ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು. ಇವಾಗ ವಾಪಸ್ಸು ವಿವ್ ಆಲ್ ಸರ್ವಿಸ್ ಅಂತಿದೆಯಲ್ಲ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸರ್ವಿಸ್ ಎಲ್ಲ ಓಪನ್ ಆಗಿದೆ. ಇಲ್ಲಿ ಸರ್ಚಲ್ಲಿ ಮತ್ತು ವಾಪಸ್ BMTC ಅಂತ ಹಾಕಿ ಸರ್ಚ್ ಕೊಟ್ಟರೆ ಇಲ್ಲಿ ನೋಡ್ತಾ ಇಲ್ಲ ಇದು ಲಿಸ್ಟ್ ಓಪನ್ ಆಗಿದೆ. ಇಲ್ಲಿ ಫಸ್ಟು ಸೆಕೆಂಡ್ ಒಂದು ನೋಡ್ತಾ ಅಪಾಯಿಂಟ್ಮೆಂಟ್ ಅಂತ ಇದೆ, ಅಪಾಯಿಂಟ್ಮೆಂಟ್ ಫಾರ್ BMTC ಬಸ್ ಪಾಸ್ ಅಂತ ನೋಡ್ತಾ ಇಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ ಅಪಾಯಿಂಟ್ಮೆಂಟ್ BMTC ಬಸ್ ಪಾಸ್ ಅಂತ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಏನು ಅಪ್ಲಿಕೇಶನ್ಸ್ ನಂಬರ್ ಇರುತ್ತಲ್ಲ ಅಪ್ಲಿಕೇಶನ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ನಿಮ್ಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಡೇಟ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಯಾವ ಕೌಂಟರ್ ಬೇಕು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಷ್ಟು ಲಿಸ್ಟ್ ಇರುತ್ತೆ. ನಿಮಗೆ ನಿಯರೆಸ್ಟಲ್ಲಿ ಯಾವ ಲಿಸ್ಟ್ ಬೇಕು ಅನ್ನೋದನ್ನ ಇಲ್ಲಿ ಚೂಸ್ನ ಮಾಡ್ಕೋಬೋದು. ನಿಯರೆಸ್ಟ್ ಯಾವ್ದು ಬೇಕು ಅನ್ನೋದನ್ನ ಯಾವ ಕೌಂಟರ್ ಬೇಕು, ಯಾವ ಕೌಂಟರ್ ನಿಮ್ಮ ನಿಯರೆಸ್ಟ್ ಇದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೋದು. ಇಷ್ಟು ಲಿಸ್ಟಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಇಲ್ಲಿ ಪೀಚ್ ಅಂತ ಡೇಟಾ ಅಂತ ಕೊಡ್ತಿರುತ್ತೆ, ಕ್ಲಿಕ್ ಇರೋದಂತ ಆವಾಗ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿ ಇಲ್ಲಿ ತೋರಿಸುತ್ತೆ. ಇನ್ನೂ ತೋರಿಸಿಲ್ಲ ಅಂದಾಗ ಅದು ಇನ್ನೂ ವೆರಿಫೈ ಆಗಿಲ್ಲ ಅಂತ ಬರುತ್ತೆ ನೋಡ್ಬೋದು. ಆಮೇಲೆ ಟೈಮು ಕೂಡ ಸ್ಲಾಟ್ ಕೂಡ ಓಪನ್ ಆಗುತ್ತೆ, ಯಾವ ಟೈಮಿಂಗ್ಸ್ಗೆ ನಿಮಗೆ ಬೇಕು ಅನ್ನೋದು ಕೂಡ ಸ್ಲಾಟ್ ಕೂಡ ಮಾಡ್ಕೋಬೋದು. ಇದೆಲ್ಲ ಅದಾಗೆ ಬಂದುಬಿಡುತ್ತೆ, ಪೀಚಾಗಿ ಬಂದುಬಿಡುತ್ತೆ. ಹೆಸರು, ಸಂಸ್ಥೆ ಹೆಸರು, ಮೊಬೈಲ್ ನಂಬರ್ ಎಲ್ಲ ಬಂದುಬಿಡುತ್ತೆ. ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮ್ಗೆ ಅಪಾಯಿಂಟ್ಮೆಂಟು ಪೇಜು ಓಪನ್ ಆಗುತ್ತೆ. ಅದೊಂದು ಪ್ರಿಂಟ್ ತೊಗೊಂಡು ಹೋದರೆ ಸಾಕಾಗುತ್ತೆ, ಆ ಟೈಮ್ಗೆ ಹೋಗ್ಬಿಟ್ರೆ ಸಾಕು. ಇಷ್ಟೇ ಇರುತ್ತೆ. ನೋಡೋದಲ್ಲ ಯಾವ ರೀತಿ BMTC ಬಸ್ ಪಾಸ್ಗೆ ಅಪ್ಲೈ ಮಾಡೋದು ಹೇಗೆ ಆನ್ಲೈನಲ್ಲಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ಹಾಗೆ ITI ಡಿಪ್ಲೊಮಾ
ಡಿಗ್ರಿ ಯಾರೇ ಓದ್ತಾ ಇದ್ದು ಸ್ಟೂಡೆಂಟ್ಸ್ಗಳಿಗೆ ಅಂಥ ವಿಡಿಯೋ ಕೂಡ ನಾನು ಯಾವ ರೀತಿ ಅಪ್ಲೈ ಮಾಡೋದು ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಪ್ಲೈ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಲ್ಲ, ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಹೊಸ ವಿಡಿಯೋಲಿ, ಮತ್ತೊಂದು ಹೊಸ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.